ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯ ರಾಜಕೀಯದಲ್ಲಿ ಜೋರಾದ ಜಾತಿ ಗಣತಿ ಜಟಾಪಟಿ. ಗುರುವಾರ ಮಲೆಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್. ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣತಿಯ ವಿಚಾರದ ಬಗ್ಗೆ ಚರ್ಚೆ. ಬೆಂಗಳೂರಿನಲ್ಲಿ ಸುದೀರ್ಘವಾಗಿ ಚರ್ಚಿಸಿದ ಸಿಎಂ ಸಚಿವರು. ಗೊಂದಲಗಳ ಬಗ್ಗೆ ಲಿಖಿತ ಮಾಹಿತಿಯನ್ನು ನೀಡುವುದಕ್ಕೆ ಸಚಿವರಿಗೆ ಸಿಎಂ ಸೂಚನೆ ಕೊಟ್ಟಿದ್ದು. ಲಿಖಿತವಾಗಿ ಗೊಂದಲಗಳ ಬಗ್ಗೆ ಸಿಎಂಗೆ ದೂರನ್ನ ನೀಡಲಾಗಿತ್ತು. ಈ ಲಿಖಿತವಾಗಿ ಏನೇನು ನಿಮ್ಮ ಸಮಸ್ಯೆಗಳು ಇದೆಯೋ, ಯಾಕೆ ಬೇಕು ಅಥವಾ ಯಾಕೆ ಬೇಡ ಅನ್ನೋದ್ರ ಬಗ್ಗೆ ದೂರು ನೀಡಿ ಅಂತ ಹೇಳಿದ್ರು. ಹಾಗಾಗಿ ಸಿಎಂಗೆ ದೂರು ನೀಡ್ತಾರೆ ಸಚಿವರು. ಅದರ ಆಧಾರದ ಮೇಲೆ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನು ಚರ್ಚೆ ಮಾಡಲಾಗುತ್ತೆ. ಮಲೆಮಹದೇಶ್ವರನ ಸನ್ನಿಧಿಯಲ್ಲೇ ಗೊಂದಲವನ್ನು ಬಗೆಹರಿಸಿಕೊಳ್ಳೋದಕ್ಕೆ ಒಂದು ಪ್ಲಾನ್ ಇದೆ. ನಂತರ ಮೇ 2ರ ಕ್ಯಾಬಿನೆಟ್ನಲ್ಲಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದು ಅಂತಿಮ ನಿರ್ಧಾರವನ್ನ ತಿಳಿಸುವಂತ ಸಾಧ್ಯತೆ ಇದೆ. ಸಿಎಂ ಈ ಲೆಕ್ಕಾಚಾರವನ್ನ ಹಾಕಿಕೊಂಡಂಗೆ ಕಾಣಿಸ್ತಾ ಇದೆ ಸದ್ಯಕ್ಕೆ. ನೋಡಿ, ಜಾತಿ ಜನಗಣತಿ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಜಟಾಪಟಿ ಅನ್ನೋದು ನಡೀತಾನೇ ಇದೆ. ಕೆಲವರು ಬೇಕು ಅಂತ, ಕೆಲವರು ಬೇಡ ಅಂತ, ಕೆಲವರು ಸಮಯ ಬೇಕು ಅಂತ, ಕೆಲವರು ನೋಡೋಣ ಅಂತ, ಕಾದ್ ನೋಡೋಣ ಅಂತ ಹೀಗೆಲ್ಲ ಹೇಳ್ತಾ ಇದ್ದಾರೆ. ಇದರ ನಡುವೆಯಲ್ಲಿ ಒಂದಷ್ಟು ಊಹಾಪೋಹಗಳು ಚರ್ಚೆ ಆದುವಂತೆ, ಗಲಾಟೆ ಆಯ್ತಂತೆ, ಏರು ಧ್ವನಿಯಲ್ಲಿ ಮಾತಾಡಿದ್ರಂತೆ, ಪ್ರಬಲವಾಗಿ ವಿರೋಧಿಸಿದ್ರಂತೆ, ಯಾರೂ ವಿರೋಧಿಸಲಿಲ್ವಂತೆ, ಎಲ್ಲ ಒಪ್ಪಿಗೆ ಕೊಟ್ರಂತೆ, ಲಿಖಿತ ರೂಪದಲ್ಲಿ ಬರೆಯೋದಕ್ಕೆ ಹೇಳಿದಾರಂತೆ, ಲಿಖಿತ ರೂಪದಲ್ಲಿ ಕೊಟ್ಟರು ಅಂತಂದ್ರೆ ಕೆಲವರಿಗೆ ಸಮಸ್ಯೆ ಎದುರಾಗುತ್ತಂತೆ. ಈ ಅಂತೆ ಕಂತಿಗಳ ನಡುವೆ ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಬರುತ್ತಾ ಬರಲ್ವಾ ಅನ್ನೋದು ರಾಜ್ಯದ ಜನರ ಪ್ರಶ್ನೆ ಆಗಿದೆ. ಈ ಕಾರಣಕ್ಕಾಗಿ ಆದಷ್ಟು ಬೇಗ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕಾಗಿದೆ. ಬಟ್ ತಾರ್ಕಿಕ ಅಂತ್ಯ ಅನ್ನೋದು ಅದಷ್ಟು ಈಸಿಯಾಗಿ ಸಿಗುವ ಸಾಧ್ಯತೆಗಳು ತೀರಾ ಕಮ್ಮಿ ಇದೆ. ಬಟ್ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಂತ ಕರೆದಿದ್ದಾರಲ್ಲ, ಅಲ್ಲೊಂದು ಚರ್ಚೆಯನ್ನ ಮಾಡಿ ಯಾರ್ಯಾರ ಸಮಸ್ಯೆ ಏನೇನಿದೆ, ಯಾಕೆ ಬೇಕು ಅಂತ ಹೇಳ್ತಾ ಇದ್ದೀರಾ, ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀರಾ, ಅನುಷ್ಠಾನಕ್ಕೆ ಬಂದರೆ ಏನು ಸಮಸ್ಯೆ, ಅನುಷ್ಠಾನಕ್ಕೆ ಬರದೇ ಇದ್ರೆ ಏನು ಸಮಸ್ಯೆ, ಇದೆಲ್ಲವನ್ನ ಲಿಖಿತ ರೂಪದಲ್ಲಿ ಸಂಗ್ರಹಿಸಿ ಅದರ ಮೇಲೆ ಗಂಭೀರವಾಗಿ ಚರ್ಚೆಯನ್ನು ನಡೆಸಿ ನಂತರ ಮೇ 2ಕ್ಕೊಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದರಲ್ಲಿ ಒಂದು ಅಂತಿಮ ನಿರ್ಧಾರವನ್ನು ಪ್ರಕಟಿಸುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನಗಳಾಗ್ತಾ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾವ ರೀತಿಯಾದಂಥ ಚರ್ಚೆಗಳನ್ನು ಮಾಡ್ತಾರೆ, ಅದು ಹೆಲ್ದಿ ಆಗಿರುತ್ತೋ ಅಥವಾ ಅಸಮಾಧಾನಕ್ಕೆ ಕಾರಣವಾಗುತ್ತಾ, ಈ ಬೇಕು ಬೇಡಗಳ ನಡುವೆ ಸರ್ಕಾರಕ್ಕೆ ಏನೆಲ್ಲ ಸವಾಲುಗಳು ಎದುರಾಗತ್ತೆ, ಅನುಷ್ಠಾನಕ್ಕೆ ತಂದರೂ ಪ್ರತಿಭಟನೆಗಳು ಹೋರಾಟಗಳು ನಡೆಯುತ್ತೆ, ಅನುಷ್ಠಾನಕ್ಕೆ ತರದೇ ಇದ್ರೂ ಪ್ರತಿಭಟನೆಗಳು ಹೋರಾಟಗಳು ನಡೆಯುತ್ತೆ, ರಾಜಕೀಯವಾಗಿ ಲಾಭ ನಷ್ಟಗಳು ಏನೇನು ಆಗಬಹುದು. ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ಚರ್ಚೆಯನ್ನು ಮಾಡಿ ಅಂತಿಮ ತೀರ್ಮಾನಕ್ಕೆ, ಅಂತಿಮ ನಿರ್ಧಾರಕ್ಕೆ ಬರಬೇಕಾಗತ್ತೆ. ಒಂದು ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ 3 ತಿಂಗಳು ಅಥವಾ 6 ತಿಂಗಳವರೆಗೂ ಅವಕಾಶವನ್ನು ಕೊಟ್ಟು ಆ ವರದಿ ಕೈ ಸೇರಿದ ನಂತರ ಒಂದು ನಿರ್ಧಾರವನ್ನು ಪ್ರಕಟಿಸಬಹುದೇನೋ ಅಂತ ಹೇಳಲಾಗ್ತಿರುವಂಥ ಹಿನ್ನೆಲೆಯಲ್ಲಿ ಆ ನಿರ್ಧಾರವನ್ನು ಆದರೂ ಯಾವಾಗ ತೆಗೆದುಕೊಳ್ತಾರೆ ಅನ್ನೋದು ಪ್ರಶ್ನೆಗಿದೆ. ಬಟ್ ಯಾವುದೇ ರೀತಿಯಾದಂಥ ಗೊಂದಲ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆ ಹೆಜ್ಜೆ ಇಡ್ತಿದ್ದಾರೆ ಇಲ್ಲಿ ಕಾಂಗ್ರೆಸ್ಸಿಗರು. ಮೇ 2ರ ಸಂಪುಟ ಸಭೆಯಲ್ಲೇ ಜಾತಿ ಗಣತಿ ಜಾರಿ ಫೈನಲ್ ಆಗುವಂಥ ನಿರೀಕ್ಷೆ ಇದೆ. ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಸೂಚಿಸಿರುವಂಥ ರಾಹುಲ್ ಗಾಂಧಿ. ಹೀಗಾಗಿ ವಿರೋಧಿಗಳು ಎದುರಾದರೂ ಅನುಷ್ಠಾನಕ್ಕೆ ಮುಂದಾಗ್ತಾರೆ ಸಿಎಂ. ಮೇ 2ರಂದು ಸಂಪುಟ ಸಭೆಯಲ್ಲಿ ಫೈನಲ್ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಹಾಗಾಗಿ ಏಪ್ರಿಲ್ 24ರ ಕ್ಯಾಬಿನೆಟ್ನಲ್ಲಿ ನಡೆಯಲಿದೆ ಗಂಭೀರವಾದಂಥ ಚರ್ಚೆ. ರಾಹುಲ್ ಗಾಂಧಿಯವರು ಸಮ್ಮತಿ ಕೊಟ್ಬಿಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು ನಿರ್ಧಾರವನ್ನು ಪ್ರಕಟಿಸಲೇಬೇಕಾಗತ್ತೆ. ಸಿದ್ದರಾಮಯ್ಯನವರಿಗೆ ಆನೆ ಬಲ ಬಂದಿರೋದು ಹೈಕಮಾಂಡ್ ನಾಯಕರಿಂದ. ಏನು ಸಮಸ್ಯೆ ಆದರೂ ನೀವು ತಲೆ ಕೆಡಿಸ್ಕೋಬೇಡಿ, ಅದನ್ನು ಹ್ಯಾಂಡಲ್ ಮಾಡೋಣ, ಫಸ್ಟು ಜಾತಿ ಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತನ್ನಿ, ನಮ್ಮದೇ ಸರ್ಕಾರ ಈ ಜಾತಿ ಗಣತಿಯ ಅನುಷ್ಠಾನಕ್ಕೆ ತಂದಿದ್ದು ಅನ್ನುವಂಥ ಹೆಗ್ಗಳಿಕೆ ಕೂಡ ನಮಗೆ ಬರುತ್ತೆ ಅನ್ನೋದೊಂದು ಅವ್ರದ್ದು ಲೆಕ್ಕಾಚಾರ. ಹೇಗಿದ್ರು ಕಾಂಗ್ರೆಸ್ ಅಂತ ಅಂದಿದ ತಕ್ಷಣ ಹಿಂದ ಅನ್ನೋದು ಜೊತೆಗೆ ಬರುತ್ತೆ. ಹೀಗಿರಬೇಕಾದ್ರೆ ಯಾಕೆ ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ತರಬಾರ್ದು, ಅದೇನೇ ರೀತಿಯಾದಂಥ ಬೇಸರ ಇರ್ಬೋದು, ಅಸಮಾಧಾನ ಇರಬಹುದು ಅಥವಾ ಬೇಡ ಅನ್ನೋದಿರ್ಬೋದು, ನೀವು ತನ್ನಿ ಅಂತ ಹೇಳಿದಾರಂತೆ ರಾಹುಲ್ ಗಾಂಧಿಯವರು. ಹಾಗಾಗಿ ಇಲ್ಲಿ ಸಿಎಂ ಕೂಡ ಅದೇ ನಿರ್ಧಾರವನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಎಂಥದ್ದೇ ಸಮಸ್ಯೆಗಳು ಸವಾಲುಗಳು ಎದುರಾದ್ರೂ ಕೂಡ ಜಾತಿ ಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತಂದೇ ತೀರ್ತೀವಿ, ಅದರ ಕ್ರೆಡಿಟ್ ಅಥವಾ ಅದರ ಮೈಲೇಜ್ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಹಾಗಾಗಿ ಸಿಎಂ ಕೂಡ ಈ ಕ್ಯಾಬಿನೆಟ್ ಮೀಟಿಂಗ್ ಏನಿದೆ ಇದರಲ್ಲಿ ಫೈನಲ್ ಮಾಡುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಕೊನೆಯದಾಗಿ ಯಾವ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದೇ ಬಹಳ ಮುಖ್ಯವಾಗಿ ಇಲ್ಲಿ ಎಲ್ರಿಗೂ ಇರುವಂಥ ಕುತೂಹಲ ಆಗಿದೆ. ಕೆಲವು ನಾಯಕರುಗಳು ನಿಧಾನವಾಗಿ ಬೇಡ ಇದ್ರು ಸಹವಾಸ ಅಂತ ಹೇಳ್ತಿದ್ದಾರೆ, ಕೆಲವರು ಬಿಲ್ಕುಲ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಏನಾಗುತ್ತೆ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಫೈನಲ್ ಮಾಡಿಬಿಡ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಲಿಖಿತ ರೂಪದಲ್ಲಿ ಬೇರೆ ಕೇಳಿದ್ದಾರೆ, ಏನೇನು ಸಮಸ್ಯೆ ಇದೆ ಎಲ್ಲನೂ ಲಿಖಿತ ರೂಪದಲ್ಲಿ ಕೊಡಿ ಅಂತ. ಹಾಗಾಗಿ ಈ ಕ್ಯಾಬಿನೆಟ್ ಮೀಟಿಂಗ್ ಎಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಅಂತ.
ಖಂಡಿತ ನೀತಿ 24ರಂದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಆ ಸಂಪುಟ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ಕಾರಣ ಜಾತಿ ಗಣತಿಯ ವರದಿ ಈಗಾಗಲೇ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ ಮಂಡನೆಯಾಗಿತ್ತು. ಜೊತೆಗೆ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಸುದೀರ್ಘವಾಗಿ ಚರ್ಚೆ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಸಚಿವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕೆಲವು ಕಾರಣಗಳನ್ನು ಕೂಡ ಅದಕ್ಕೆ ಕೊಟ್ಟಿದ್ರು. ಯಾವ ಕಾರಣಕ್ಕೆ ನಾವು ವಿರೋಧವನ್ನ ಮಾಡ್ತಾ ಇದ್ದೇವೆ, ಇದು ವೈಜ್ಞಾನಿಕವಾಗಿಲ್ಲ ಅನ್ನುವಂತ ಚರ್ಚೆಗಳಿದೆ. ಹಾಗೆ ಸಮುದಾಯದಿಂದಲೂ ಕೂಡ ಒತ್ತಡಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಗೊಂದಲಗಳನ್ನ ಸರಿಪಡಿಸಿ ನೀವು ವರದಿಯನ್ನ ಬೇಕಾದ್ರೆ ಮಂಡಿಸಿ, ಆದ್ರೆ ಕಾಂತರಾಜ್ ವರದಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಮಂಡಿಸೋದು ಬೇಡ ಅನ್ನುವಂತ ಒತ್ತಾಯವನ್ನ ಮಾಡಿದ್ರು. ಆ ಕಾರಣಕ್ಕೆ ನೀವು ಲಿಖಿತವಾಗಿ ಯಾವ್ಯಾವ ಸಮಸ್ಯೆಗಳಿದೆ, ಏನು ಗೊಂದಲಗಳಿದೆ, ಲಿಂಗಾಯತ ಸಮುದಾಯದಲ್ಲಿ ಒಳಪಂಗಡಗಳನ್ನ ಯಾವ ಲಿಂಗಾಯತ ಸಮುದಾಯಕ್ಕೆ ಸೇರಿಸಬೇಕು, ಒಕ್ಕಲಿಗ ಸಮುದಾಯದಲ್ಲಿ ಇರುವಂತಹ ಗೊಂದಲಗಳೇನು, ಇದರ ಬಗ್ಗೆ ನೀವು ಲಿಖಿತವಾಗಿ ಮಾಹಿತಿಯನ್ನ ಕೊಟ್ಟಿದ್ದೆ ಆದ್ರೆ ಆ ಲೋಪದೋಷಗಳನ್ನ ಸರಿಪಡಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಅಂತೇಳಿ ಆ ಸಮುದಾಯದ ಸಚಿವರಿಗೆ ಮುಖ್ಯಮಂತ್ರಿಗಳು ಹೇಳಿದ್ರು. ಹಾಗೆ ಅಹಿಂದ ಸಮುದಾಯದ ಸಚಿವರಿಗೂ ಕೂಡ ಇದೇ ರೀತಿಯಾದಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಹಾಗಾಗಿ ಈಗಾಗಲೇ ಗೊಂದಲಗಳ ಬಗ್ಗೆ, ಸಮಸ್ಯೆಗಳು ಏನೇನಿದೆ ಇದರ ಬಗ್ಗೆ ಸಚಿವರು ಕೂಡ ನೋಟ್ಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆಯುವಂತಹ ಈ ಸಂಪುಟ ಸಭೆಯಲ್ಲಿ ಲಿಖಿತವಾಗಿ ತಾವು ಯಾವ ಸಮಸ್ಯೆ ಮತ್ತೆ ಗೊಂದಲಗಳಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿದ್ದಾರೆ. ನಂತರ ಸಂಪುಟ ಸಭೆಯಲ್ಲಿ ಸುದೀರ್ಘವಾಗಿ ಇದು ಚರ್ಚೆ ಆಗತ್ತೆ, ಆದ್ರೆ ಅಂತಿಮಗೊಳಿಸಲಾಗತ್ತೆ. ಆದ್ರೆ ಫೈನಲ್ ಆಗುವಂತದ್ದು ಇದನ್ನ ಮೇ 2ರಂದು ಏನು ಬೆಂಗಳೂರಿನಲ್ಲಿ ಮತ್ತೆ ಕ್ಯಾಬಿನೆಟ್ ಸಭೆ ನಡೆಯುತ್ತೆ, ಅಲ್ಲಿ ಫೈನಲ್ ಮಾಡ್ಲಾಗತ್ತೆ. ಆದ್ರೆ ಈ ಮಲೆಮಹದೇಶ್ವರ ಬೆಟ್ಟದಲ್ಲಿ ಈ ಸಮಸ್ಯೆಗಳು ಮತ್ತೆ ಗೊಂದಲಗಳ ಬಗ್ಗೆ ಏನ್ ಲಿಖಿತವಾಗಿ ಕೇಳಿದ್ದಾರೆ ಅದರ ಬಗ್ಗೆ ಮಾಹಿತಿಗಳನ್ನ ಪಡ್ಕೊಂಡು ಮತ್ತೊಮ್ಮೆ ಅದನ್ನ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿ, ಈ ಲೋಪದೋಷಗಳು ಏನಾದ್ರೂ ಜಾತಿ ಗಣತಿ ವರದಿಯಲ್ಲಿ ಇದ್ದಿದ್ದೇ ಆದ್ರೆ ಅದನ್ನ ಸರಿಪಡಿಸುವಂತ ಒಂದು ಕೆಲಸವನ್ನ ಸರ್ಕಾರ ಮಾಡಲಿದೆ. ನಂತರ ಮೇ 2ರಂದು ಬಹುತೇಕವಾಗಿ ಈ ವರದಿಯನ್ನ ಫೈನಲ್ ಮಾಡುವಂತ ಒಂದು ಸಾಧ್ಯತೆಗಳಿದೆ ನೀತಿ. ಶಿವ, ಈಗ ಕೆಲವು ನಾಯಕರುಗಳು ಬೇಡ ಇದರ ಏನಾದ್ರು ಜಾರಿಗೆ ಬಂತು ಅಂತಂದರೆ ನಮ್ಮ ಸಮುದಾಯದವರು ಇದಕ್ಕೆ ತಿರುಗಿ ಬೀಳ್ತಾರೆ ಅನ್ನೋದೆಲ್ಲ ಇದೆ. ಬಟ್ ರಾಹುಲ್ ಗಾಂಧಿ ಅವರೇ ಇದನ್ನು ಜಾರಿಗೆ ತನ್ನಿ ಅಂತ ಹೇಳಿರೋದ್ರಿಂದ ಕೆಲವು ನಾಯಕರುಗಳು ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಂಗಿದೆ. ಈ ಥರ ರಾಹುಲ್ ಗಾಂಧಿ ಅವ್ರ ಮಾತು ಕೇಳೋದು ಅಥವಾ ಸಮುದಾಯದ ಮಾತು ಕೇಳೋದು ಅಂತ. ಹಾಗಾಗಿ ಅವರು ನಾಳೆ ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು, ಲಿಖಿತ ರೂಪದಲ್ಲಿ ಬೇರೆ ಕೂಡ ಕೇಳಿರೋದ್ರಿಂದ ಏನು ಮಾಡಬಹುದು ಅಂತ ಅವರ ನಡೆಯಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ. ಸಹಜವಾಗಿ ನೀತಿ, ಯಾಕೆಂದ್ರೆ ಒಂದು ಕಡೆ ಸಮುದಾಯ, ಮತ್ತೊಂದು ಕಡೆ ಸರ್ಕಾರ, ಎರಡನ್ನೂ ಕೂಡ ಸಚಿವರು ನೋಡ್ಬೇಕಾಗತ್ತೆ. ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಸಚಿವರು ಏನು ಧ್ವನಿಯನ್ನ ಎತ್ತಿದ್ದಾರೆ, ಆ ಧ್ವನಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಲೋಪದೋಷಗಳಿದೆ ಅನ್ನುವಂಥದ್ದನ್ನ ಈಗಾಗಲೇ ಪಟ್ಟಿಯನ್ನ ಮಾಡ್ಕೊಂಡಿದ್ದಾರೆ. ಆ ಪಟ್ಟಿಯನ್ನ ಸಂಪುಟ ಸಭೆಯಲ್ಲಿ ಮಂಡನೆಯನ್ನ ಮಾಡ್ತಾರೆ. ಈ ರೀತಿಯಾದಂತ ಲೋಪದೋಷಗಳಿದೆ, ಆ ಕಾರಣಕ್ಕೆ ನಾವು ಇದರ ಬಗ್ಗೆ ಇದನ್ನ ವಿರೋಧವನ್ನ ಮಾಡ್ತಾ ಇದ್ದೇವೆ ಅನ್ನುವಂತ ಮಾಹಿತಿಯನ್ನ ಅಲ್ಲಿ ಕೊಡ್ಲಿದ್ದಾರೆ. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಈಗಾಗಲೇ ಸಂದೇಶವನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ದೇಶದಲ್ಲಿ ಇರುವಂತದ್ದು ಕರ್ನಾಟಕ, ತೆಲಂಗಾಣ, ಹಿಮಾಚಲದಲ್ಲಿ ಮಾತ್ರ ನಮ್ಮ ಸರ್ಕಾರ. ಹಾಗಾಗಿ ಕರ್ನಾಟಕದಲ್ಲಿ ಇದನ್ನ ನಾವು ಅನುಷ್ಠಾನಕ್ಕೆ ತಂದಿದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ಬರುವಂತಹ ಬೇರೆ ಬೇರೆ ರಾಜ್ಯಗಳಲ್ಲಿ, ಬಿಹಾರ ಹಾಗೆ ತಮಿಳುನಾಡು, ಕೇರಳ, ಈ ರಾಜ್ಯಗಳಲ್ಲಿ ಏನ್ ಚುನಾವಣೆ ಎದುರಾಗತ್ತೆ, ಆ ಸಂದರ್ಭದಲ್ಲಿ ಇದೇ ಮಾನದಂಡವನ್ನ ಇಟ್ಕೊಂಡು ನಾವು ಚುನಾವಣೆಯನ್ನ ಎದುರಿಸೋಣ, ಅದರಿಂದ ನಮ್ಗೆ ಲಾಭ ಆಗುತ್ತೆ ಅನ್ನುವಂತ ಸೂಚನೆಯನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಜೊತೆಗೆ ಅಹಿಂದ ಸಮುದಾಯಗಳ ನಮ್ಮ ಬೆನ್ನಿಗೆ ನಿಂತಿದೆ ಅನ್ನುವಂತ ಕಾರಣಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಈ ಸೂಚನೆಯನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರ ಸೂಚನೆಯನ್ನ ಪಾಲಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ, ಜೊತೆಗೆ ಅಹಿಂದ ಸಮುದಾಯಗಳ ನಾಯಕರು ಅಂತೇಳಿ ಇಲ್ಲಿಯವರೆಗೆ ಸಿದ್ದರಾಮಯ್ಯ ಗುರುತಿಸ್ಕೊಂಡಿರೋದ್ರಿಂದ ಸಹಜವಾಗಿ ಈ ವರದಿಯನ್ನ ಅನುಷ್ಠಾನಕ್ಕೆ ತಂದೇ ತರ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಇಲ್ಲಿ ಸಚಿವರಿಗೆ ಒಂದ್ ರೀತಿ ಸಂದಿಗ್ಧ ಪರಿಸ್ಥಿತಿ. ಈ ಕಡೆ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಿರೋದ್ರಿಂದ ಬೇಡ ಅನ್ನೋದಕ್ಕೂ ಸಾಧ್ಯ ಇಲ್ಲ, ಅಥವಾ ಈ ಕಡೆ ಒಪ್ಪಿಕೊಂಡಿದ್ದೆ ಆದ್ರೆ ಈ ಕಡೆ ಸಮುದಾಯದ ಕೋಪವನ್ನ ಎದುರಿಸಬೇಕಾಗತ್ತೆ ಅನ್ನುವಂಥದ್ದು ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ಸಚಿವರಿಗೆ ಇದೆ. ಹಾಗಾಗಿ ಈ ಕಡೆ ಸಮುದಾಯವನ್ನು ಕೂಡ ಬ್ಯಾಲೆನ್ಸ್ ಮಾಡ್ಬೇಕು, ಆ ಕಡೆ ರಾಹುಲ್ ಗಾಂಧಿ ಅವರ ಸೂಚನೆಯನ್ನು ಕೂಡ ಪಾಲಿಸ್ಬೇಕು. ಆ ನಿಟ್ಟಿನಲ್ಲಿ ಈಗ ನೋಟ್ಗಳನ್ನ ಮಾಡ್ಕೊಂಡಿದ್ದಾರೆ. ಕೆಲವು ಲೋಪದೋಷಗಳನ್ನ ಸರಿಪಡಿಸಿ ವರದಿಯನ್ನ ನೀವು ಅನುಷ್ಠಾನಕ್ಕೆ ತನ್ನಿ ಅನ್ನುವಂತ ಸಲಹೆಯನ್ನ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಇಡುವಂತ ಸಾಧ್ಯತೆಗಳಿದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.